ಇಡೀ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್. ರಕ್ಷಣಾ ಸಚಿವಾಲಯ ಹೈ ಅಲರ್ಟ್ ಘೋಷಣೆ ಮಾಡಿದೆ. LOC ಕಾಶ್ಮೀರ ಬಾರ್ಡರ್ ಅಲ್ಲೆಲ್ಲ ಹದ್ದಿನ ಕಣ್ಣಿಟ್ಟಿದೆ. ಬರೀ ಇವ್ರನ್ನ ಮಾತ್ರ ಕೊಂದರೆ ಸಾಲದು. ಇಷ್ಟೊಂದು ಜನರನ್ನು ಕೊಂದಿರುವಂಥವ್ರನ್ನ 3 ಜನ ಮತ್ತೊಂದು ಜನರನ್ನು ಸಾಯಿಸಿದರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಇವ್ರು ಯಾರ್ಯಾರು ಬೆಂಬಲ ಕೊಟ್ಟರು, ಯಾರ್ಯಾರು ಇವ್ರಿಗೆ ಆಶ್ರಯ ಕೊಟ್ಟರು ಅವ್ರನ್ನು ಸೇರಿಸಿ ಉಡಾಯಿಸಬೇಕು. ಆವಾಗ ಮಾತ್ರ ಇದನ್ನ ತಹಬಂದಿ ತರಲಿಕ್ಕೆ ಸಾಧ್ಯ. ನೋಡಿ, ಬಚಾವಾಗಿ ಬಂದಿರುವಂಥವ್ರು ನಾವು ತೋರಿಸ್ತಾ ಇದ್ದೀವಿ. ಸಾವನ್ನ ಹತ್ತಿರದಿಂದ ಕಂಡು ಬಂದಿರುವಂಥವರು ತಮ್ಮ ಕಣ್ಣೆದುರುಗಡೆನೇ ಜನ ಹೊತ್ಕೊಂಬಿದ್ರು, ಗುಂಡು ತಗಲಿ. ಜಮ್ಮು ಕಾಶ್ಮೀರದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸೇನೆ ಎಲ್ಲ ಕಡೆಗೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸೈನಿಕರು ಪ್ರತಿಯೊಂದು ವಾಹನವನ್ನು ಕೂಡ ಗಮನಿಸಿ ಅದನ್ನು ತಪಾಸಣೆ ಮಾಡಿ ಕಳಿಸ್ತಾ ಇದ್ದಾರೆ. ಹೈ ಅಲರ್ಟ್ ಘೋಷಣೆ ಮಾಡಿದೆ ರಕ್ಷಣಾ ಸಚಿವಾಲಯ. LOC ಕಾಶ್ಮೀರ ಬಾರ್ಡರ್ನಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಪ್ರತಿ ವೆಹಿಕಲ್ಗಳನ್ನು ಕೂಡ ಸೋಸಿ ಕಳಿಸ್ತಾರೆ. ಯಾವುದೇ ಕಾರಣಕ್ಕೂ ಈ ನೀಚರನ್ನು ಬಿಡಬಾರದು ಅಂತ, ಯಾವುದೇ ಕಾರಣಕ್ಕೂ ಈ ರಾಕ್ಷಸರು ತಪ್ಪಿಸ್ಕೋಬಾರದು. ಎಲ್ಲೂ ಹೋಗಿರಲ್ಲ, ಅಲ್ಲೇ ಸುತ್ತಮುತ್ತ ಎಲ್ಲೋ ಇರ್ತಾರೆ. ಎಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಂತ ಪಹಡಿ ಏರಿಯಾದಲ್ಲಿ ಸಾಧ್ಯವೇ ಇಲ್ಲ ತಪ್ಪಿಸ್ಕೊಳ್ಳೋಕ್ಕೆ. ಆದರೆ ಇಡೀ ದೇಶ ಒಕ್ಕುರಲಿಂದ ಹೇಳ್ತಾ ಇದೆ, ಯಾರೋ ಒಬ್ಬರನ್ನ ಇಬ್ಬರನ್ನ ಸಾಯಿಸಬೇಡಿ, ಆತ್ಮಕ್ಕೆ ಶಾಂತಿ ಸಿಗಲ್ಲ. ಎತ್ತದಾದರೆ ಒಂದಷ್ಟು ದೊಡ್ಡ ಸಂಖ್ಯೆನಲ್ಲೇ ಜನರನ್ನು ಎತ್ತಬೇಕು. ಯಾರ್ಯಾರು ಬಂದಿದ್ರು, ಯಾರ್ಯಾರು ಅವ್ರಿಗೆ ಬೆಂಬಲ ಕೊಟ್ಟಿದ್ರು, ಯಾರ್ಯಾರು ಅವ್ರ ಸಂಪರ್ಕದಲ್ಲಿದ್ದರು, ಯಾರ್ಯಾರ ನೆರವಿನಿಂದ ಇಂಥ ದುಷ್ಕೃತ್ಯವನ್ನು ಎಸಗಬಹುದು ಅನ್ನುವಂಥ ಧೈರ್ಯ ಬಂತು ಅಂಥವ್ರನ್ನ ಸೇರಿಸಿ ಎತ್ತಿದ್ರೆ ಆವಾಗ ಸಮಾಧಾನ. ಈ ರೀತಿ ಏನೋ ಬುರ್ಕಾ ಹಾಕೊಂಬಂದು ಅಟ್ಯಾಕ್ ಮಾಡಿಬಿಟ್ಟೆ, ಸೈನಿಕರ ವೇಷ ಧರಿಸಿ ಅಟ್ಯಾಕ್ ಮಾಡಿಬಿಟ್ಟೆ, ಯಾರು ಹೇಳಿ, ಹೇಡಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಇದನ್ನು ನೀಚರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ.